ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ. ನೀವು ನೋಡ್ತಾ ಇರುವಂತಹ ವಿಡಿಯೋ ಏನಿದೆ, ಇದು ನಾನು ಮನೆಯಲ್ಲಿ ರಾಯರ ಗಾಯತ್ರಿ ಮಂತ್ರ ಪಾರಾಯಣೆ ಮಾಡುವಂತಹ 9 ದಿನದ ವ್ರತವನ್ನು ಹಿಡಿದಿದ್ದೆ. ಗುರುಪುಷ್ಯಾಮೃತ ಯೋಗ ಇದ್ದಿದ್ದ ಗುರುವಾರದಿಂದ ಅದರ ವಿಡಿಯೋಸನ್ನು ನೀವು ನೋಡ್ತಾ ಇದ್ದೀರಾ. ಯಾವ ರೀತಿ ಈ ವ್ರತ ಮಾಡಬೇಕು ಅಂತಂದರೆ, ಇವತ್ತಿಗೆ ನಂದು 4 ದಿನದ ವ್ರತ ಮುಗಿತು. ರಾಯರ ಹೂಪ್ರಸಾದ ಆಗಿರುವಂತಹದ್ದನ್ನು ಸಹ ನೀವು ನೋಡ್ಬೋದು. ಇದು ಮೊದಲನೇ ದಿನದ ವಿಡಿಯೋ. ಯಾವ ರೀತಿ ಮಾಡುವಂತಹದ್ದು, ಯಾವುದೇ ರಾಯರ ವ್ರತವನ್ನು ನಾವು ಮೊದಲು ಗುರುವಾರದ ದಿನವೇ ಪ್ರಾರಂಭ ಮಾಡಬೇಕು. ಇದು ಸಹ ಹಾಗೇ ಗುರುವಾರದ ದಿನವೇ ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ, ಗುರುವಾರದ ದಿನ ರಾಯರ ಫೋಟೋವನ್ನು ಒರೆಸಿಟ್ಕೋಬೇಕು. ಗಂಧ ಹಚ್ಚೋದಕ್ಕೆ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕು. ಒಂದು ಹೂ ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಏನು ಕಾರಣಕ್ಕೋಸ್ಕರ ನೀವು ಈ ರಾಯರ ವ್ರತವನ್ನು ಹಿಡಿದಿದ್ದೀರಾ ಅಂತ ಹೇಳಿಕೊಂಡು ಅದನ್ನು ರಾಯರ ಪದದ ಬಳಿಗೆ ಹಾಕಿ ಇದನ್ನೇ ನಾವು ಸಂಕಲ್ಪ ಅನ್ನುವಂಥದ್ದು. ಈ ವ್ರತ ಹೇಗೆ ಮಾಡೋದು ಅಂತೇಳಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದರೆ, 9 ದಿನವೂ ಸಹ ನಾವು ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ ರಾಯರ ಗಾಯತ್ರಿ ಮಂತ್ರ ಏನಿದೆ ಅದನ್ನು ನಾವು 18 ಅಥವಾ 21 ಇಲ್ಲ 48 ಅಥವಾ 108 ಬಾರಿ ಹೇಳ್ಕೊಳ್ಳೋ ಅಂಥದ್ದು. ಇಷ್ಟೇ ರಾಯರ ವ್ರತ. ಇದನ್ನು 9 ದಿನ ನಾವು ಮಾಡ್ಬೋದು. ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ರಾಯರ ಈ ವ್ರತ ಮಾಡಬೇಕಾದ್ರೆ ರಾಯರೆದುರಿಗೆ 2 ತುಪ್ಪದ ದೀಪವನ್ನು ಹಚ್ಚಬೇಕು. 9 ದಿನವೂ ಸಹ ರಾಯರೆದುರಿಗೆ ನಾವು ತುಪ್ಪದ ದೀಪವನ್ನೇ ಹಚ್ಚಬೇಕು. ನಿತ್ಯ ತಲೆ ಸ್ನಾನ ಮಾಡ್ಕೋಬೇಕು. ಮತ್ತು ಈ 9 ದಿನವೂ ರಾಯರಿಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಇಡಬೇಕು. ಮಧ್ಯೆ ಏಕಾದಶಿ ಬಂದರೆ ಮಾತ್ರ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ. ರಾಯರ ಮುಂದಿನ ದೀಪವನ್ನು ಅಂಟಿಸಿ ಮೊದಲು ಫೋಟೋ ಒರೆಸಿಟ್ಕೊತೀರಾ, ಸಂಕಲ್ಪ ಮಾಡ್ಕೋತೀರಾ. ಅದಾದಮೇಲೆ ರಾಯರಿಗೆ ಗಂಧ ಹಚ್ಚಿ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ರಾಯರ ಮುಂದೆ ಏನಿದೆ ಆ ದೀಪವನ್ನು ಅಂಟಿಸಿ ಕಡ್ಡಿಯನ್ನು ಬೆಳಗಿ ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ರಾಯರ ಗಾಯತ್ರಿ ಮಂತ್ರದ ಸ್ತೋತ್ರ. ಈ ವಿಡಿಯೋ ಕೊನೆಗೆ ನಾನು ಆ ಫೋಟೋವನ್ನು ಹಾಕ್ತೀನಿ. ಆ ಮಂತ್ರ ಏನಿದೆ ಅದನ್ನು ನೀವೆಷ್ಟು ಸರ್ತಿ ಸಂಕಲ್ಪ ಮಾಡ್ಕೋತೀರಾ, ನಿಮ್ಮ ಸಮಯದ ಒಂದು ಅನುಕೂಲತೆಯನ್ನು ನೋಡ್ಕೊಳ್ಳಿ. 18 ಇಲ್ಲ 21 ಇಲ್ಲ 48 ಇಲ್ಲ 108 ಬಾರಿ ಹೇಳ್ಕೊಳ್ಬೋದು. ಅಂದರೆ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಎಷ್ಟು ಬಾರಿ ಹೇಳ್ಕೊಳ್ತೀನಿ ಅಂತ ಹೇಳ್ಕೊತಿರೋ 9 ದಿನವೂ ಸಹ ಅಷ್ಟೇ ಸರ್ತಿ ಹೇಳ್ಕೋಬೇಕು. ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ಅಂದರೆ ಒಂದಿನ 18, ಒಂದಿನ 21 ಆ ರೀತಿ ಹೇಳ್ಕೊಬೇಡಿ. 18 ಬಾರಿ ಒಂದು ದಿನ ಹೇಳ್ಕೊಂಡ್ರೆ 9 ದಿನವೂ ಸಹ 18 ಬಾರಿನೇ ಹೇಳ್ಕೊಳ್ಬೇಕಾಗತ್ತೆ. ಇದಾದಮೇಲೆ ರಾಯರಿಗೆ 2 ಹೂ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿಟ್ಕೊಂಡಿರ್ತೀರಲ್ವ, ಈ ಮಂತ್ರ ಹೇಳ್ಕೊಂಡಾದಮೇಲೆ ಆ ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಬೆಳಗಿ ನೈವೇದ್ಯವನ್ನು ತೋರಿಸ್ಬಿಟ್ಟು ಕರ್ಪೂರದಿಂದ ಆರತಿಯನ್ನು ಮಾಡ್ಕೊಳ್ಳಿ. ಸಂಜೆನೂ ಸಹ ಪೂಜೆ ಮಾಡಬೇಕು. ಸಂಜೆ ಏನು ನೀವು ದೀಪವನ್ನು ತುಪ್ಪದಿಂದಲೇ ಅಂಟಿಸ್ಬೇಕು ಅಂತೇನಿಲ್ಲ. ದೇವ್ರ ಮನೆಯಲ್ಲಿ ತುಪ್ಪದ ದೀಪವನ್ನು ತುಂಬಾ ಸಹ ಉರಿಸಬಾರ್ದು. ಬೆಳಗ್ಗೆ ಒಂದು ಸರ್ತಿ ಉರಿಸಿರ್ತೀರ, ಅಷ್ಟು ಸಾಕಾಗತ್ತೆ. ಮತ್ತು ಎಣ್ಣೆನಲ್ಲೇ ಸಂಜೆ ಹಚ್ಕೊಳ್ಳಿ. ಸಂಜೆ ಮತ್ತೆ ಮಂತ್ರವನ್ನು ಹೇಳ್ಕೋಬಾರ್ದು. ರಾಯರ ಮುಂದೆ 2 ದೀಪವನ್ನು ಅಂಟಿಸಿ ಊದ್ಗಡ್ಡೆ ಬೆಳಗಿ ಒಂದು ಕರ್ಪೂರದಿಂದ ನೀವು ಆರತಿ ಮಾಡಿದ್ರೆ ಸಾಕು. 9ನೇ ದಿನ ಏನು ಮಾಡಬೇಕು ನೀವು ಅಂತಂದರೆ, ವ್ರತ ಮುಗಿಯುತ್ತಲ್ವ ಅವತ್ತಿನ ದಿನ ರಾಯರಿಗೆ ಪ್ರಿಯವಾದಂತಹ ಹೆಸರುಬೇಳೆ ಪಾಯಸವನ್ನೇ ಮಾಡಿ ನೀವು ನೈವೇದ್ಯಕ್ಕೆ ಇಡಬೇಕು. ಏನಾದರೂ ಹಣ್ಣುಗಳನ್ನ ಇಟ್ಟು ಒಂದು ಕಾಯಿಯನ್ನು ಹೊಡೆದು ಕೊನೆಯ ದಿನ ಮಾತ್ರ 108 ಸರ್ತಿ ಈ ಮಂತ್ರ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು. ಆಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ 48 ಸಾರ್ತಿನಾದರೂ ಹೇಳ್ಕೊಳ್ಳಿ. ಕಾಯಿಯನ್ನು ಹೊಡೀರಿ, ವ್ರತವನ್ನು ಮುಗಿಸ್ಕೊಳ್ಳಿ. 9ನೇ ದಿನಕ್ಕೆ ನಿಮ್ಮ ಏನೇ ಸಂಕಲ್ಪ ಇದ್ರೂ ಸಹ ನೆರವೇರಿಸುವಂತಹ ಭಾರ ರಾಯರದು. ಈ ರಾಯರ ಗಾಯತ್ರಿ ಮಂತ್ರ ಏನಿದೆಯಲ್ಲ, ಅದು ಬಹಳ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಸ್ತೋತ್ರ ಅಂತಲೇ ಹೇಳ್ಬೋದು. ಮಂತ್ರ ಹೇಳ್ಕೊಳ್ಳುವಾಗ ಸ್ಪಷ್ಟತೆ ಇರಬೇಕು. ಹೇಳ್ಕೊಳ್ಳೋದ್ರಲ್ಲಿ ತಪ್ಪಾಗಿ ಯಾವ ಕಾರಣಕ್ಕೂ ಹೇಳ್ಕೋಬಾರ್ದು. ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ 1-2 ಸರ್ತಿ ಹೇಳಿಕೊಂಡು ಆ ಒತ್ತಕ್ಷರಗಳೇನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿ. ತಪ್ಪಾಗಿ ಉಚ್ಚಾರಣೆ ಮಾಡಬೇಡಿ. ನೀವು ಅಂದ್ಕೊಂಡಂತಹ ಕಾರ್ಯ 3 ತಿಂಗಳೊಳಗಾಗಿ ಖಂಡಿತ ನೆರವೇರುತ್ತೆ. ನೀವು ಈ ಸಂಕಲ್ಪ ಏನು ಹಿಡಿದಿರ್ತೀರಲ್ವ, ನೀವು ಮಾಡಿದ 3 ತಿಂಗಳೊಳಗಾಗಿ ನಿಮ್ಮ ಸಂಕಲ್ಪವನ್ನು ರಾಯರು ಖಂಡಿತವಾಗಿ ನೆರವೇರಿಸ್ತಾರೆ. ವ್ರತ ಅಂತೇಳಿ ಹಿಡಿದಾಗ ನಾವು ಕರೆಕ್ಟಾಗಿ ಆ ವ್ರತದ ನಿಯಮಗಳನ್ನ ಪಾಲನೆ ಮಾಡಬೇಕು. ಈಗ ಬಿಗಿನಿಂಗಲ್ಲಿ ವ್ರತ ಹಿಡಿದಾಗ ನಾವು 1-2 ದಿನ ಸರಿಯಾಗಿ ಮಾಡೋವಂಥದ್ದು, ಆಮೇಲೆ ಸ್ವಲ್ಪ ಅದರ ನಿಯಮಗಳನ್ನ ನಾವು ಹೆಂಗಂದ್ರಂಗೆ ಪಾಲನೆ ಮಾಡಿದಾಗ ಅದರ ವ್ರತದ
ನಿಯಮಗಳನ್ನ ನಾವು ಸರಿಯಾಗಿ ಪಾಲನೆ ಮಾಡ್ದಂಗೆ ಆಗೋದಿಲ್ಲ. ಆವಾಗಲೇ ನಮಗೆ ವ್ರತದ ಫಲ ದೊರಕದೆ ಹೋಗೋದು. ಮಾಡಿನೂ ಸಹ ಯಾಕೆ ನಮಗೆ ಕೆಲವ್ರಿಗೆ ನಾವು ವ್ರತ ಮಾಡಿದ್ವಿ, ನಮ್ಮ ರಾಯರು ಕೈ ಹಿಡಿಲಿಲ್ಲ ನಮಗೆ ಅಂತಂದರೆ, ಈ ವ್ರತದಲ್ಲಿ ಹೀಗೆ ಸಣ್ಣ ಪುಟ್ಟ ಏನಾದರೂ ದೋಷಗಳು ಮಾಡಿರ್ತೀರ, ಅರಿತು ಸರಿಯಾಗಿ ಮಾಡಿ, ಖಂಡಿತವಾಗ್ಲೂ ಸಹ ರಾಯರು ಒಳ್ಳೇದು ಮಾಡ್ತಾರೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಗೊತ್ತಿರೋರ ಜೊತೆ ಶೇರ್ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ರಾಯರು ಒಳ್ಳೇದು ಮಾಡಲಿ.